राज्य का देश का सरकार अದೇ ಹಳ್ಳಿಗಳ ನಾವುಗಳೇ ಸರ್ಕಾರ. ಸಮಾನತೆ ಮತ್ತು ಸಂವಿಧಾನ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಮನೆ ದೇವರಿರೋ ಥರ ಅದನ್ನು ನಾವು ಗೌರವ ಕೊಟ್ಟು ಅದ್ರ ಪ್ರಕಾರವಾಗಿ ನಡ್ಕೊಳ್ಳೋದು ಪ್ರತಿಯೊಬ್ಬರ ಧರ್ಮ ಕೂಡ ಈಗ. ನಮ್ಮ ಹಕ್ಕುಗಳನ್ನ ಪಡ್ಕೊಳಕ ಭಿಕ್ಷೆ ಬೇಡ್ಕೊಡ್ದು ಎದಿಗಳಿಗೆ ಒದ್ದು ಕಿತ್ಕೊಬೇಕು. ಇಲ್ಲಿವರೆಗೂ ನಾವು ಅನುಭವಿಸಿರೋದೇ ಸಾಕು. ಇನ್ನು ಎಲ್ಲೂ ಸಮಾನತೆಯಲ್ಲಿ ಇರಲಿ ಅಂತ ನಾವು ಹಾಕಿರೋ ಹೆಜ್ಜೆಗೆ ದೊಡ್ಡ ಬಲ ಕೊಡ್ತಾ ಇದ್ದಾರೆ. ಹಂಗಾಗಿ ನಾನು ತುಂಬ ಖುಷಿಯಾಗಿದೆ. ಕೂಲಿಯವರಲ್ವಾ ಆ ದೇವರಿಂದ ಬರ್ದಿರೋದು ಈ ಬೆವರಾಗ ಅಳಿಸೋಗದೆ. ಎಲ್ಲರೂ ನನಗೆ ಬೆನ್ನು ತಟ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಬಲ ನನಗೆ ಬೇಕಾಗಿಲ್ಲ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ನಟ ಮತ್ತು ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರಿದ್ದಾರೆ. ಬನ್ನಿ ನಾವು ಇವ್ರ ಜೊತೆ ಇವತ್ತು ಚಿಟ್ ಮಾಡೋಣ. ಈ ಇಡೀ ಸಿನಿಮಾ ಹೇಗೆ ನಡೀತಾ ಇದೆ ಎಲ್ಲ ವಿಚಾರವಾಗಿ ಮಾತಾಡೋಣ. ಸರ್, ಈಗ ಸಿನಿಮಾ ಸಕ್ಸಸ್ ಆಗಿದೆ, ಸಿಕ್ಕಾಪಟ್ಟೆ ಓಡ್ತಾ ಇದೆ, ಇಡೀ ರಾಜ್ಯಾದ್ಯಂತ ಜನಗಳು ತುಂಬ ಪ್ರಚಾರ ಮಾಡ್ತಿದ್ದಾರೆ. ಏನು ಅನಿಸ್ತಾ ಇದೆ ಸರ್? ಅವ್ರಿಗೆ ಶರಣಾರ್ಥಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನೇನು ಹೇಳಲಿ ಅಂದರೆ, ಈ ಪ್ರೀತಿಗೆ, ಈ ಸಹಾಯಕ್ಕೆ ಮತ್ತು ಈ ಒಂದು ಒಗ್ಗಟ್ಟಲ್ಲಿ ಏನು ಬರ್ತಿದ್ದಾರೆ ಇದನ್ನೇ ನಾವು ಬಯಸಿದ್ದು. ಸೊ ಹಂಗಾಗಿ ಅವ್ರ ಪಾದಕ್ಕೆ ನನ್ನ ನಮಸ್ಕಾರ. ಸರ್, ಇಂಥ ಒಂದು ಕತೆ ಸಂವಿಧಾನ ವಿಚಾರವಾಗಿ ಮತ್ತು ಸಮಾನತೆ ವಿಚಾರವನ್ನು ಎತ್ಕೊಂಡ್ಬಂದಿರೋದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಭಾಳ ಮುಖ್ಯವಾದ ಘಟ್ಟ ಅಂತ ಅನಿಸುತ್ತೆ. ನಾವು ತಮಿಳು ಅಲ್ಲಿ ಮತ್ತು ಮಲಯಾಳಮಲ್ಲಿ ನೋಡ್ತಾ ಇದ್ದಂಥ ಕತೆ ಕನ್ನಡದಲ್ಲಿ ಬಂದಿದೆ. ಇದು ಕನ್ನಡದ ಜನತೆಗೆ ಒಟ್ಟಾರೆಯಾಗಿ ತುಂಬ ಒಂದು ಅದ್ಭುತ ಗಳಿಗೆ ಅಂತಲೇ ನನ್ನ ಪ್ರಕಾರ ಅನಿಸುತ್ತೆ. ಏನಂತೀರಾ ಸರ್ ನೀವು? ಹೌದು, ಸಮಾನತೆ ಮತ್ತು ಸಂವಿಧಾನ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಮನೆ ದೇವರಿರೋ ಥರ ಅದನ್ನು ನಾವು ಗೌರವ ಕೊಟ್ಟು ಅದ್ರ ಪ್ರಕಾರವಾಗಿ ನಡ್ಕೊಳ್ಳೋದು ಪ್ರತಿಯೊಬ್ಬರ ಧರ್ಮ ಕೂಡ ಈಗ. ಸೊ ಹಂಗಾಗಿ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ, ಫಸ್ಟ್ ಸಂವಿಧಾನ ಓದ್ಕೊಂಬಿಡಿ, ಆಮೇಲೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಅದು ಯಾವಾಗಲೂ ನಾವಂತೂ ತುಂಬ ಓದೋಕ್ಕಾಗಿಲ್ಲ. ಈಗ ಬರ್ತಿರೋಂಥ ಯುವ ಪೀಳಿಗೆ ಏನಿದೆ ಅವರೆಲ್ಲ ಓದಿ ಇದು ನಾವೇನು ಅನ್ನಕ್ಕೆ ಹೊರಟಿದ್ದೀವಿ ಅಂದರೆ ಸಮಾನತೆ ಬೇಕು ಅಂತ ಏನು ಹೇಳಕ್ಕೆ ಹೊರಟಿದ್ದೀವಿ. ಈ ಸಮಾನತೆಗಳನ್ನ ಸಾರಲಿ. ಯಾಕೆಂದರೆ ಇಲ್ಲಿವರೆಗೂ ನಾವು ಅನುಭವಿಸಿರೋದೇ ಸಾಕು. ಇನ್ನು ಎಲ್ಲೂ ಸಮಾನತೆಯಲ್ಲಿ ಇರಲಿ ಅಂತ ನಾವು ಹಾಕಿರೋ ಹೆಜ್ಜೆಗೆ ದೊಡ್ಡ ಬಲ ಕೊಡ್ತಾ ಇದ್ದಾರೆ. ಹಂಗಾಗಿ ನಾನು ತುಂಬ ಖುಷಿಯಾಗಿದ್ದೀನಿ. ಇವತ್ತು ಸಂವಿಧಾನ ದಿನ. ಆ್ಯಕ್ಚುಲಿ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದು 77 ವರ್ಷ ಆಗಿದೆ. ಸೊ ನೀವು ಮಾಡಿರೋ ಸಿನಿಮಾ ಒಂದು 2-3 ದಶಕದ ಹಿಂದಿಂದು, ಸಂವಿಧಾನ ಬಂದು 40 ವರ್ಷದ ನಂತರದ ಒಂದು ಕಥೆಯನ್ನು ಹೇಳಿದ್ದೀರಾ. ಸೊ ಅದು ಇವತ್ತಿಗೂ ಪ್ರಸ್ತುತ ಅನಿಸ್ತಾ ಇದೆಯಲ್ಲ, ಅದು ಭಾಳ ಮುಖ್ಯ ಅಂತ. ಈಗ ತಮ್ಮ ಅಭಿಪ್ರಾಯ ಏನು? ಪಿಕ್ಚರ್ ನೋಡಿದ್ರೆ ಇಲ್ವಾ? ಸರ್, ನೋಡಿದೆ. ಅಲ್ವಾ? ನಿಮ್ಗೇನು ಅನಿಸ್ತಾ ಇದೆ? ಸರ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಇವತ್ತಿನ ಸಂದರ್ಭಕ್ಕೂ ಅದು ಅಂದರೆ ಆ ದುರಂತನೇ ಅನಿಸುತ್ತೆ. ಯಾಕಂದರೆ 77 ವರ್ಷ ಆಗಿ ಸಂವಿಧಾನ ಬಂದರೂ ಸಹ ಒಂದು ಅಸಮಾನತೆಯ ಎಳೆ ಅನ್ನೋದು ಸಮಾಜದಲ್ಲಿ ಈಗಲೂ ಇದೆಯಲ್ಲ, ಆ ದುರಂತನೇ ಅನಿಸುತ್ತೆ. ಬಟ್ ಆ ಸಿನಿಮಾ ನೀವು ಹೇಳಿರೋದು ಮತ್ತು ಜನ ಅದಕ್ಕೆ ಮೆಚ್ತಿರೋದು ಸಹ ಅದು ಒಂದು ಒಳ್ಳೆಯ ರೀತಿನೇ ಅಂತ ಅನಿಸುತ್ತೆ. ಹೌದು, ನಾನು ಅದ್ರ ಪರವಾಗಿ ಅವತ್ತಿಂದನೂ ಹೋರಾಡ್ತಾ ಇದ್ದೀನಿ, ಇವತ್ತಿಗೂ ಹೋರಾಡ್ತಾ ಇದ್ದೀನಿ, ಮುಂದೆ ಕೂಡ ಹೋರಾಡ್ತೀನಿ, ಬಿಡೋದಿಲ್ಲ. ಮುಂದೆ ಏನು ಸರ್, ಮುಂದೆ ಪ್ಲ್ಯಾನ್? ಈಗ ಸಿನಿಮಾ ಹೆಂಗೆ ಪ್ರಮೋಷನ್ ಮಾಡ್ತಿದ್ದೀರಾ? ಇಲ್ಲ, ಸಿನಿಮಾ ಪ್ರಮೋಷನ್ಗಿಂತ ಹೆಚ್ಚಾಗಿ ಎಲ್ಲ ನೋಡಿದಂಥ ಬಲಶಾಲಿಗಳು ಅಂತ ಹೇಳ್ತೀನಿ, ಎಲ್ಲರೂ ನನಗೆ ಬೆನ್ನು ತಟ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಬಲ ನನಗೆ ಬೇಕಾಗಿಲ್ಲ. ನೀವು ಹಿಂದೆ ಎಲ್ಲೂ ಆಯ್ಕೆ ಮಾಡ್ಕೊಂಡಿರಲಿಲ್ಲ ಈ ಥರ ಒಂದು ಬೋಲ್ಡ್ ಕಥೆನ, ಈ ಸರಿ ಆಯ್ಕೆ ಮಾಡ್ಕೊಂಡು ಮಾಡಿದ್ದೀರಾ. ಮತ್ತು ಜಡೇಶ್ ಅವರು ನೆಲದ ಕಥೆಯನ್ನು ಮಾಡಿದ್ದಾರೆ. ಸೊ ಕವಿರಾಜ್ ಅವರು ಒಂದು ಫೇಸ್ಬುಕ್ಕಲ್ಲಿ ಬರ್ತಿದ್ರು, ಗಾಳಿ ಕಿವಿ ಕೊಟ್ಟರೆ ಕತೆ ಹುಟ್ಟಲ್ಲ, ನೆಲಕ್ಕೆ ಕಿವಿ ಕೊಟ್ಟರೆ ಕತೆ ಹುಟ್ಟುತ್ತೆ, ಆ ಥರದ ಒಂದು ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಜಡೇಶ್ ಅವರು ಈ ಕತೆ ಹೇಳಿದಾಗ ನಿಮ್ಗೆ ಏನು ಅನಿಸ್ತು ಸರ್? ತುಂಬ ಖುಷಿ ಆಯ್ತಪ್ಪ. ನನಗೆ ನಾನು ತುಂಬ ಇಷ್ಟಪಟ್ಟಿದ್ದಕ್ಕೆ ಇವತ್ತದು ನನಗೊಂದು ಖುಷಿ ಕೊಡ್ತಾ ಇದೆ. ಈಗ ಒಟ್ಟಾರೆಯಾಗಿ ರಚಿತಾ ರಾಮ್ ಅವರು ಇದ್ದಾರೆ ಮತ್ತು ರಾಜ್ಬಿ ಶೆಟ್ಟಿ ಅವರು, ಎಲ್ಲರ ಒಂದು ಕಾಂಬಿನೇಷನ್ ಆಗಿ ತುಂಬ ಒಳ್ಳೆ ಸಿನಿಮಾ ಮಾಡಿದೆ. ಎಲ್ಲರೂ ಕೆಲಸ ಮಾಡೋದಕ್ಕೆ ಇವತ್ತು ಗೆಲುವು ಸಿಕ್ಕಿರೋದು. ಸೊ ಹಂಗಾಗಿ ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಮಗಳನ್ನು ಸಹ ಈ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ನೀವು ಸಿನಿಮಾದಲ್ಲಿ ನಿಮ್ಮ ಮಗಳಿಗೆ ಕಾಲಿಗೆ ಮುತ್ಕೊಟ್ಟಿಗೆ ಬರ್ತಿರಲ್ಲ, ಅದು ಒಂದು ರೀತಿಯಲ್ಲಿ ಸಿನಿಮಾ ಲೋಕಕ್ಕೆ ಇಂಟ್ರಡಕ್ಷನ್ ಅನ್ನೋ ರೀತಿಯಲ್ಲಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ತುಂಬ ಒಳ್ಳೆ ಅದ್ಭುತ ಅಭಿನಯ ಮಾಡಿದ್ದಾರೆ ಇದರಲ್ಲಿ. ಖುಷಿ ಆಗುತ್ತಪ್ಪ, ತುಂಬ ಖುಷಿ ಆಗುತ್ತೆ. ಒಟ್ಟಾರೆ ಮುಂದಿನ ಯಾವ ರೀತಿ ನಿಮ್ಮ ಜರ್ನಿ ಇದೆ ಸರ್ ಈ ಸಿನಿಮಾವನ್ನು ಇಟ್ಕೊಂಡು? ಮತ್ತು ಮುಂದೆ ಯಾವ ರೀತಿ ಪ್ಲ್ಯಾನ್ಗಳಿದೆ ನಿಮ್ಮದು? ಮುಂದೆ ನಡೆಯೋದೇನು ಹೇಳಬಾರ್ದು, ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಲ್ಯಾಂಡ್ ಲಾರ್ಡ್ ಸಿನಿಮಾದ ನಾಯಕ ಮತ್ತು ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಜೊತೆ ಮನೋಜ್ ಕಂಬಳಿ, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.